ಕೇವಲ ಮದುವೆಗೋಸ್ಕರ ಉಪನಯನ ಎಂಬತಕ್ಕಂಥದ್ದಲ್ಲ. ಉಪನಯನದ ಅವಶ್ಯಕತೆ ಏನು ಅನ್ನೋದನ್ನು ಮುಂದೆ ವರ್ಣನೆ ಮಾಡುತ್ತಾರೆ. ಅವನು ವಿಶೇಷವಾಗಿ ಗಾಯತ್ರಿ ಮಂತ್ರ ಜಪವನ್ನು ಮಾಡಬೇಕು. ತನ್ಮೂಲಕ ಗಾಯತ್ರಿ ಪ್ರತಿಪಾದ್ಯನಾಗಿರ್ತಕ್ಕಂತಹ ಪರಮಾತ್ಮನ ಅನುಗ್ರಹವನ್ನು ಪಡೆದು ಅವನು ಸಕಲ ವೇದಗಳ ಅಧ್ಯಯನವನ್ನು ಮಾಡಬೇಕು, ಶಾಸ್ತ್ರಾಧ್ಯಯನವನ್ನು ಮಾಡಬೇಕು, ವೇದ ಪ್ರತಿಪಾದ್ಯನಾಗಿರ್ತಕ್ಕಂಥ ಪರಮಾತ್ಮನ ಸ್ವರೂಪವನ್ನು ತಿಳ್ಕೊಳ್ಬೇಕು. ಇದಕ್ಕೋಸ್ಕರ ಉಪನಯನ ಸಂಸ್ಕಾರ ಎಂಬತಕ್ಕಂಥದ್ದು. ಉಪನಯನ ಅವನನ್ನು ಮೇಲಕ್ಕೆ ಕರ್ಕೊಂಡು ಹೋಗೋದು ಅಂತ ಅರ್ಥ, ಅಥವಾ ಉಪ ಅಂದರೆ ಸಮೀಪ, ಗುರುಗಳ ಹತ್ತಿರಕ್ಕೆ ಕರ್ಕೊಂಡು ಹೋಗೋದು ಅಂತ. ಉಪನಯನ ಸಂಸ್ಕಾರ ಆದ ಮೇಲೆ ಗುರುಗಳ ಸಮೀಪದಲ್ಲಿ ಇದ್ದು ಗುರುಗಳ ಸೇವೆಯನ್ನು ಮಾಡಿಕೊಂಡು ಅಧ್ಯಯನ ಮಾಡ್ತಾನೆ. ಆ ಗುರುಗಳ ಹತ್ತಿರದಲ್ಲಿದ್ದು ಅಧ್ಯಯನ ಮಾಡಿದ್ರಿಂದಾಗಿ ಅವನ ಬುದ್ಧಿವಂತಿಕೆ, ಆ ಜ್ಞಾನ ಅದು ಬೆಳೆಯುತ್ತೆ. ಆ ಜ್ಞಾನ ಬೆಳೆದಿದ್ದರಿಂದ ಅವನು ಉಪನಯತಿ, ಅವನು ಭಗವಂತನ ಹತ್ತಿರಕ್ಕೆ ಹೋಗ್ತಾನೆ. ಹೀಗೆ ಭಗವಂತನನ್ನು ಸಮೀಪಿಸಲಿಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲ ವಿಧವಾಗಿರ್ತಕ್ಕಂಥ ಜ್ಞಾನವನ್ನು ಪಡೆಯಲಿಕ್ಕೆ ಇರತಕ್ಕಂಥ ಸಂಸ್ಕಾರ ಉಪನಯನ ಎಂಬತಕ್ಕಂಥ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾ ರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯಾಖಿಲಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಅನಾಕುಲಂ ಗೋಕುಲಮುಲ್ಲಲಾಸ ಯತ್ಪಾಲಿತಂ ನಿತ್ಯಮನಾವಿಲಾತ್ಮ ತಸ್ಮೈ ನಮೋ ನೀರದ ನೀಲಭಾಸೆ ಕೃಷ್ಣಾಯ ಕೃಷ್ಣಾರಮಣಪ್ರಿಯಾಯ. ಅಪಿತ್ರಿಲೋಕ್ಯ ಬಹಿರುಲ್ಲಸಂತಿ ತಮೋಹರಂತಿ ಮುಹುರಾಂತರಂಚ ದಿಶ್ಯಾದೃಶಂ ನೋ ವಿಶದಾಂ ಜಯಂತಿ ಮಧ್ವಸ್ಯ ಕೀರ್ತಿರ್ದಿನನಾಥ ದೀಪ್ತಿಂ. ವಾಯುದೇವರು ವಾಸುದೇವನಾಗಿ ಅವತಾರ ಮಾಡಿದಾಗ ಯಾವ ರೀತಿಯಲ್ಲಿ ತಮ್ಮ ವಿಶೇಷವಾದಂತಹ ಜ್ಞಾನ ಅದನ್ನು ಪ್ರಕಟ ಮಾಡಿದ್ದಾರೆ ಅನ್ನೋದನ್ನು ಮನನ ಮಾಡುತ್ತಾ ಇದ್ದೆವು. ಒಂದು ಬಾರಿ ಮಧ್ಯಗೇಹ ಭಟ್ಟರು ಪ್ರವಚನವನ್ನು ಮಾಡುತ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ವಾಸುದೇವ ಅವನು ಆ ಪ್ರವಚನ ಮಾಡುವ ಭಾಗವನ್ನು ಇವರು ಪಠನೆ ಮಾಡ್ತಾ ಇದ್ದಾರಂತೆ, ಅಂದರೆ ಗಾನ ಮಾಡ್ತಾ ಇದ್ದಾರೆ ಅಂತ. ಹೀಗೆ ವಾಸುದೇವ ಶ್ಲೋಕವನ್ನು ಪಠನೆ ಮಾಡೋದು, ಅವರ ತಂದೆ ಮಧ್ಯಗೇಹ ಭಟ್ಟರು ಪ್ರವಚನ ಮಾಡೋದಂತೆ. ಸಕಲ ಲೋಕ ಮನೋನಯನೋತ್ಸವ ಸಕದಾಚಿತ್ ಅವಾಚಯತೆ ಅಂತ. ಎಲ್ಲ ಜೀವರ ಮನಸ್ಸಿಗೂ ಕಣ್ಣುಗಳಿಗೂ ಕುತೂಹಲ ಆನಂದವನ್ನುಂಟು ಮಾಡತಕ್ಕಂತಹ ವಾಸುದೇವ ಆ ಪದ್ಯಗಳನ್ನು ಅವರು ವಾಚನ ಮಾಡ್ತಾ ಇದ್ದಾರೆ. ವಾಚನ ಪ್ರವಚನ ಕಾರ್ಯಕ್ರಮ ಎಂಬತಕ್ಕಂಥದ್ದು ನಡೆದಿದೆ. ಅಂತಹ ಸಂದರ್ಭದಲ್ಲಿ ವಾಸುದೇವ ವಾಚನ ಮಾಡಬೇಕಾದರೆ ಎಲ್ಲ ಪದಗಳ ಅರ್ಥ, ಆ ಅರ್ಥದಿಂದ ಪರಮಾತ್ಮನ ಮಹಿಮೆ ಯಾವ ರೀತಿಯಲ್ಲಿ ತಿಳಿದು ಬರುತ್ತೆ ಅಂತ ಅನುಸಂಧಾನ ಮಾಡಿ ಅವರು ವಾಚನವನ್ನು ಮಾಡ್ತಾ ಇದ್ದಾರೆ. ಇತ್ತ ಮಧ್ಯಗೇಹ ಭಟ್ಟರು ಆ ಪದಗಳ ವಿವರಣೆಯನ್ನು ಅವರು ನೀಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ನಿನ್ನೆ ಮನನ ಮಾಡಿದ ಹಾಗೆ ಅನೇಕ ವೃಕ್ಷಗಳ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಪನಸ ಅಂತ ಶಬ್ದ ಬಂದಿದೆ, ಅದನ್ನು ಹಲಸು ಅಂತ ಅದನ್ನು ಅವರು ನಿರೂಪಣೆ ಮಾಡಿದ್ದಾರೆ. ಹಾಗೆ ತಿಂತ್ರಿಣಿ ಅಂತ ಬಂದಿದೆ, ಅದಕ್ಕೆ ಹುಣಸೆ ಮರ ಅಂತ ವರ್ಣನೆ ಮಾಡಿದ್ದಾರೆ. ಆಮ್ಲವೃಕ್ಷ ಅಂತ ಬಂದಿದೆ, ಅದನ್ನು ಮಾವಿನ ಮರ ಅಂತ. ಹೀಗೆ ಒಂದೊಂದು ಗಿಡಗಳ ಹೆಸರನ್ನು ಕೂಡ ನಿರೂಪಣೆ ಮಾಡಿದ್ದಾರೆ. ಅದರಲ್ಲಿ ಒಂದು ಶಬ್ದ ಲಿಕುಚ ಎಂಬತಕ್ಕಂಥ ಶಬ್ದ ಇತ್ತು. ಆ ಶಬ್ದವನ್ನು ವಾಸುದೇವ ಆ ಪದ್ಯದಲ್ಲಿ ಗಾನ ಮಾಡಿದ್ದ, ವಾಚನ ಮಾಡಿದ್ದ. ಆದರೆ ಮಧ್ಯಗೇಹ ಭಟ್ಟರು ಅದರ ಅರ್ಥವನ್ನು ಹೇಳಲಿಲ್ಲಂತೆ. ತದಾ ಅನುದಿತಾರ್ಥಕ್ಕೆ ಲಿಕುಚ ನಾಮ್ನಿ. ಲಿಕುಚ ಎಂಬತಕ್ಕಂತಹ ಆ ಪದದ ಅರ್ಥವನ್ನು ಮಧ್ಯಗೇಹ ಭಟ್ಟರು ಹೇಳಲಿಲ್ಲ. ಆ ಸಂದರ್ಭದಲ್ಲಿ ಕಿಮಿತಿ ತಾತ ತದರ್ಥಮವರ್ಣಯನ್ ಕಥಯಸೀತಿ ಶನೈಹಿ ಅಯಂ ಅಬ್ರವೀತ್. ನಿಧಾನವಾಗಿ ತಂದೆಯ ಕಿವಿಯಲ್ಲಿ ಹೇಳ್ತಾನಂತೆ, ಅಪ್ಪ ಈ ಶಬ್ದದ ಅರ್ಥ ಹೇಳಲಿಲ್ಲ, ಹಾಗೆ ಮುಂದೆ ಹೋದಿ ಅಂತ. ಆ ವಾಸುದೇವ ಪ್ರತಿಯೊಂದು ಶಬ್ದದ ಅರ್ಥವನ್ನು ಕೂಡ ನಿರೂಪಣೆ ಮಾಡಬೇಕು. ಶ್ರವಣ ಮಾಡುವವರಿಗೆ ನಾವು ಅವರಿಗೆ ತಿಳಿಯದೇ ಇರಬಹುದು, ಆದರೆ ಪ್ರವಚನ ಮಾಡುವವರೇ ತಿಳಿದು ಅವರಿಗೆ ಮೋಸ ಮಾಡದ ಹಾಗೆ ಪ್ರವಚನ ಮಾಡಬೇಕು ಅನ್ನೋದನ್ನು ಈ ಸೂಚ್ಯವಾಗಿ ತಂದೆಗೆ ಹೇಳ್ತಾ ಇದ್ದಾನೆ. ಶಬ್ದ ಅರ್ಥವನ್ನು ಬಿಟ್ಟಿದ್ದೀಯಾ ಅಂತ. ಕೆಲವೊಂದು ಬಾರಿ ಪ್ರವಚನ ಮಾಡಬೇಕಾದ್ರೆ ನಾವು ಪದವನ್ನು ಬಿಡೋದಲ್ಲ,
ಕೆಲವು ಶ್ಲೋಕಗಳನ್ನೇ ಬಿಟ್ಟಿರ್ತೇವೆ, ಕೆಲವು ಕಡೆಯಲ್ಲಿ ಕೆಲವು ಅಧ್ಯಾಯಗಳನ್ನೇ ಬಿಟ್ಟಿರ್ತೇವೆ. ಭಾಗವತ ಪ್ರವಚನ ಮಾಡುವಂತಹ ಸಂದರ್ಭದಲ್ಲಿ 5ನೆಯ ಸ್ಕಂದದಲ್ಲಿ ಏನು ಭೂಗೋಳ ಖಗೋಳಗಳ ವರ್ಣನೆ ಇದೆ ಅದೆಲ್ಲ ಬಿಟ್ಟೇ ಮುಂದೆ ಹೋಗೋದು. ಹಾಗಾದರೆ ಅದೆಲ್ಲವೂ ಕೂಡ ನಮಗೆ ಸರಿಯಾಗಿ ಅರ್ಥ ಆಗಲಿಲ್ಲ ಅಂದಮೇಲೆ ಉಳಿದವ್ರಿಗೆ ಏನು ಹೇಳಲಿಕ್ಕಾಗುತ್ತೆ? ಈ ರೀತಿಯಲ್ಲೆಲ್ಲ ನಾವು ಮಾಡೋದು ಉಂಟು. ಆದರೆ ಶ್ರೋತೃಗಳಿಗೆ, ಶ್ರವಣ ಮಾಡುವವರಿಗೆ ನಾವು ಯಾವತ್ತೂ ಕೂಡ ಮೋಸ ಮಾಡಬಾರದು ಅನ್ನೋದನ್ನು ಮನವರಿಕೆ ಮಾಡಿಕೊಡ್ತಾ ಇದ್ದಾನೆ ವಾಸುದೇವ. ಅಪ್ಪ, ಯಾಕೆ ಆ ಶಬ್ದವನ್ನು ವಿವರಿಸದೇನೆ, ಅರ್ಥವನ್ನು ಹೇಳದೇನೆ ಮುಂದೆ ಹೋಗ್ತಾ ಇದ್ದೀಯಾ ಅಂತ. ಮಧ್ಯಗೆಹೆ ಭಟ್ರು ಆ ಶಬ್ದದ ಅರ್ಥವನ್ನು ತಿಳಿದಿರಲಿಲ್ಲ, ಅಥವಾ ತಿಳಿದಿದ್ರೂ ಅವರಿಗೆ ಸ್ಮರಣೆ ಬರಲಿಲ್ವೋ ಗೊತ್ತಿಲ್ಲ. ಅಂತೂ ಆ ಶಬ್ದದ ಅರ್ಥವನ್ನು ಅವರು ಹೇಳಲಿಲ್ಲ. ಆಗ ಆ ಸಭೆಯಲ್ಲಿ ಕುಳಿತಿರ್ತಕ್ಕಂಥ ಜನರು ಅವದತೀತಿ ಪಿತರ್ಯಪಿ ಚೋದಿತೆ ಪ್ರತಿಬುಭುತ್ಸುಷು ತತ್ರ ಜನೇಶ್ವಪಿ ಅಯಮುದೀರ್ಯ ತದರ್ಥಮವರ್ಣಯನ್ ಪರಿಷದೋ ಹ್ಯಸಮಾನ ಸುಮಾನನಾನ್. ಆ ವಾಸುದೇವ ತಂದೆ ಹೇಳು ಅಂತ ಹೇಳಿದ್ರು ಕೂಡ ಅವದತಿ, ಆ ಶಬ್ದದ ಅರ್ಥವನ್ನು ತಂದೆ ಹೇಳಲಿಲ್ಲ. ಆಗ ಜನರೆಲ್ಲ ಈ ಶಬ್ದದ ಅರ್ಥವನ್ನು ತಿಳಿಯಬೇಕು ಎಂಬುದಾಗಿ ಅವರಿಗೆ ಆ ಆಸೆ, ಉತ್ಸುಕತೆ ಎಂಬತಕ್ಕಂಥದ್ದು ಉಂಟಾಗಿದೆ. ಆ ಸಂದರ್ಭದಲ್ಲಿ ವಾಸುದೇವನೇ ಆ ಶಬ್ದದ ಅರ್ಥ ವಿವರಣೆ ಮಾಡಿದ್ದಾನಂತೆ. ತದರ್ಥಂ ಅವರ್ಣಯನ್ ಅಂತ ಆ ಶಬ್ದದ ಅರ್ಥವನ್ನು ವಾಸುದೇವ ಹೇಳ್ತಾ ಇದ್ದಾನೆ. ಏನು ಹೇಳ್ದ ಅಂತಂದರೆ, ಹೆಬ್ಬಲಸು ಎಂಬುದಾಗಿ ಆ ಶಬ್ದದ ಅರ್ಥವನ್ನು ವಾಸುದೇವ ವಿವರಣೆ ಮಾಡಿದ್ದಾನೆ. ಅಯಮುದೀರ್ಯ ತದರ್ಥಂ ಅಂತ. ಮಧ್ಯಗೆಹೆ ಭಟ್ರು ಅವರ್ಣೆಯನ್ನು ಹೇಳಲಿಲ್ಲ, ವಾಸುದೇವ ತದರ್ಥಂ ಉದೀರ್ಯ, ಅದರ ಅರ್ಥವನ್ನು ಹೇಳಿದ್ದಾನಂತ. ನಾವು ಪನಸ ಅಂತ ನೋಡ್ತೇವೆ, ಪನಸ ಅನ್ನೋದಕ್ಕೆ ಹಲಸು ಅಂತ. ಆ ಹಲಸಿನದ್ದೇ ಇನ್ನೊಂದು ಜಾತಿ, ಅದನ್ನು ಹೆಬ್ಬಲಸು ಅಂತ ಕರೀತಾರೆ. ಅದನ್ನು ಲಿಕ್ಕುಚ ಎಂಬ ಶಬ್ದದಿಂದ ಸಂಸ್ಕೃತದಲ್ಲಿ ಅದನ್ನು ವ್ಯವಹಾರ ಮಾಡ್ತಾರೆ. ಅದನ್ನು ಪುಟ್ಟ ಬಾಲಕ ತಂದೆಗೂ ತಿಳಿಯದೇ ಇರತಕ್ಕಂಥ ವಿಷಯವನ್ನು ತಿಳಿದಿದ್ದಾನೆ, ಅದನ್ನು ಸಭೆಯಲ್ಲಿ ತಿಳಿಸಿದ್ದಾನಂತ. ಆ ಸಭೆಯಲ್ಲಿ ಕುಳಿತಂತಹ ಸಭಿಕರಿಗೆಲ್ಲ ಈ ವಾಸುದೇವನ ಆ ಒಂದು ಬುದ್ಧಿವಂತಿಕೆ, ತತ್ಕಾಲದಲ್ಲಿ ಆ ಅರ್ಥವನ್ನು ಹೇಳ್ತಕ್ಕಂತಹ ಒಂದು ಚಾತುರ್ಯ, ಇದೆಲ್ಲವನ್ನು ನೋಡಿ ಅವರೆಲ್ಲ ಸಂತೋಷಗೊಂಡಿದ್ದಾರಂತೆ. ಹೀಗೆ ವಾಸುದೇವ ಬಾಲಕನಾಗಿದ್ದಾಗ ಅನೇಕ ವಿಧವಾಗಿರ್ತಕ್ಕಂತಹ ಬೌದ್ಧಿಕವಾಗಿರ್ತಕ್ಕಂತಹ ಮಹಿಮೆಯನ್ನು ಅವನು ತೋರಿದ್ದಾನೆ ಅಂತ ವರ್ಣನೆ ಮಾಡಿದ್ದಾರೆ. ಹೀಗೆ ವಾಸುದೇವನ ಬೆಳವಣಿಗೆ ಆಗ್ತಾ ಇದೆ, ಜೊತೆಯಲ್ಲಿ ಬೌದ್ಧಿಕವಾಗೂ ಕೂಡ ಬೆಳೀತಾ ಇದ್ದಾನೆ. ಆ ಸಂದರ್ಭದಲ್ಲಿ ಮುಂದೇನಾಯಿತು ಅಂತ ವರ್ಣನೆ ಮಾಡ್ತಾರೆ. ಬಹುವಿಧೈಶ್ಚರಿತೈರಿತಿ ಚಾರುಭಿ ಸಕಲ ಲೋಕ ಕುತೂಹಲಕಾರಿಣಂ ದ್ವಿಜವರೇಣ ವಯಸ್ಸುಚಿತೆ ಸ್ಥಿತಂ ತಮುಪನೇತು ಮನೇನ ದಧೇ ಮನಃ. ವಟುವಿಗೆ ಯೋಗ್ಯವಾದ ವಯಸ್ಸಿನಲ್ಲಿ ಉಪನಯನವನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳಿದೆ. ಯೋಗ್ಯವಾದ ವಯಸ್ಸು ಯಾವುದು? ದ್ವಿಜವರೇಣ ವಯಸ್ಸುಚಿತೆ ಅಂತ, ಉಚಿತೇ ವಯಸ್ಸಿ ಅಂತ, ಯೋಗ್ಯವಾದ ವಯಸ್ಸು ಅಂತ. ಅಷ್ಟವರ್ಷಂ ಬ್ರಾಹ್ಮಣಂ ಉಪನಯಿತ ಎಂಬುದಾಗಿ ಸಾಮಾನ್ಯ ಒಂದು ವೇದವಾಕ್ಯವನ್ನು ನಾವು ಕಾಣುತ್ತೇವೆ. 8 ವರ್ಷದ ಬ್ರಾಹ್ಮಣನಿಗೆ, ಬ್ರಾಹ್ಮಣ ವಟುವಿಗೆ ಉಪನಯನವನ್ನು ಮಾಡಬೇಕು ಅಂತ. 8 ವರ್ಷ ಆಗಲೇಬೇಕು ಅಂತಿಲ್ಲ. ಅಂದರೆ 8 ವರ್ಷ ಅಂತ ಹೇಳಿದ್ದು ಯಾಕೆ ಅಂತಂದರೆ, ಯಾವ ಬ್ರಾಹ್ಮಣ ವಟುವಿಗೆ ವೇದ ಮಂತ್ರಗಳನ್ನೂ ಸ್ಪಷ್ಟವಾಗಿ ಉಚ್ಚಾರಣೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂತಹ ಆ ಒಂದು ವಾಕ್ಪಟುತ್ವ, ವಾಕ್ಪಾಠವ ಎಂಬತಕ್ಕಂಥದ್ದು ಸಿದ್ಧಿಸಿದೆ ಅಂತಾದರೆ ಆಗ ಅವನಿಗೆ ಉಪನಯನ ಮಾಡಬಹುದು ಎಂಬ ಅಭಿಪ್ರಾಯದಲ್ಲಿ 8 ವರ್ಷ ಅಂತ ಹೇಳಿದೆ. ಒಂದು ವೇಳೆ 8 ವರ್ಷಕ್ಕಿಂತ ಮೊದಲು ಅವನಿಗೆ ಆ ಶಬ್ದಗಳನ್ನು ಸರಿಯಾಗಿ ಉಚ್ಚಾರಣೆ ಮಾಡ್ತಕ್ಕಂತಹ ಆ ಕೌಶಲ್ಯ ಇದೆ ಅಂತಾದರೆ 8 ವರ್ಷದ ತನಕ ಕಾಯಬೇಕಾಗಿಲ್ಲ ಅಂತ. ನಾವು ಅನೇಕ ಜ್ಞಾನಿಗಳ ಚರಿತ್ರೆಯಲ್ಲಿ 5 ವರ್ಷಕ್ಕೆ ಉಪನಯನ ಆದದ್ದನ್ನು ಕೇಳ್ತೇವೆ. ಹಾಗೆ ವಾಸುದೇವನಿಗೂ ಕೂಡ ಇನ್ನೂ 8 ವರ್ಷ ಆಗಿಲ್ಲ. ಆದರೆ ಅವರು ವಾಯುದೇವರ ಅವತಾರಭೂತರಾದವರು, ಅವರಿಗೆ ಈ ಮಾತನ್ನು ಆಡುವಂತಹ ಕೌಶಲ್ಯ ಕಲಿಸ್ಕೊಡ್ಬೇಕಾಗಿಲ್ಲ, ಅವರು ಕಲಿಬೇಕಾಗಿಲ್ಲ, ಅದು ಸ್ವತಃ ಸಿದ್ಧವಾಗಿರ್ತಕ್ಕಂಥದ್ದು. ಅಂತಹ ವಾಸುದೇವ ಆ ಮಂತ್ರಗಳನ್ನು ಸ್ಪಷ್ಟವಾಗಿ ಉಚ್ಚಾರ ಮಾಡತಕ್ಕಂತಹ ಸಾಮರ್ಥ್ಯ ಇದೆ ಎಂಬತಕ್ಕಂಥದ್ದನ್ನು ಬಹುವಿಧೈಹಿ ಚರಿತೈಹಿ ಚಾರುಭಿಹಿ, ಇಂತಹ ಆ ಶಿವಭಟ್ಟನು ವಿಚಾರವನ್ನು ತಪ್ಪಾಗಿ ವಿವರಣೆ ಮಾಡಿದಾಗ ತುಂಬಿದ ಸಭೆಯಲ್ಲಿ ಪುಟ್ಟ ಬಾಲಕ ವಾಸುದೇವ ಅವನು ಸರಿಯಾಗಿ ಆ ಅರ್ಥ ಹೀಗೆ, ಅದನ್ನು ಈ ರೀತಿಯಲ್ಲಿ ಅರ್ಥೈಸಬೇಕು ಅಂತ ವೇದ ಮಂತ್ರಗಳ ಅರ್ಥವನ್ನು ಆ ಶಿವಭಟ್ಟನಿಗೂ ಕೂಡ ತಿಳಿಯದ ಹಾಗೆ, ಅವನಿಗೂ ಅರ್ಥ ಆಗದೇ ಇದ್ದದ್ದನ್ನು ನಿರೂಪಣೆ ಮಾಡಿದ್ದಾರೆ. ಆದ್ದರಿಂದ ಆ ವಾಸುದೇವನಿಗೆ ಒಳ್ಳೆಯ ಜ್ಞಾನ ಇದೆ ಅಂತ ಗೊತ್ತಾಯಿತು. ಹಾಗೆ
ಮಧ್ಯಗೇಹ ಭಟ್ಟರು ಕೂಡ ಸ್ವತಃ ತಾವೇ ಪ್ರವಚನ ಮಾಡುವ ಕಾಲದಲ್ಲಿ ತಮಗೆ ತಿಳಿದೇ ಇರತಕ್ಕಂಥ ಅರ್ಥವನ್ನು ತಮ್ಮ ಮಗ ಹೇಳಿದ್ದಾನೆ ಅಂತ ಅವರೇ ಸ್ವತಃ ತಮ್ಮ ಮಗನ ಬುದ್ಧಿವಂತಿಕೆಯನ್ನು ಅವರು ಅರಿತುಕೊಂಡಿದ್ದಾರೆ. ಹೀಗೆ ಅನೇಕ ವಿಧವಾಗಿರ್ತಕ್ಕಂತಹ ಈ ಬಾಲ್ಯ ಲೀಲೆಗಳಿಂದ ಅವನ ಬುದ್ಧಿವಂತಿಕೆ ಎಂಬತಕ್ಕಂಥದ್ದು ಕೇವಲ ಮಧ್ಯಗೇಹ ಭಟ್ಟರಿಗೆ ಮಾತ್ರ ಅಲ್ಲ, ಸಕಲ ಲೋಕ ಕುತೂಹಲ ಕಾರಣ, ಇಡೀ ಲೋಕದಲ್ಲಿರ್ತಕ್ಕಂಥ ಎಲ್ಲರಿಗೂ ಆಶ್ಚರ್ಯವನ್ನು ಉಂಟು ಮಾಡತಕ್ಕಂತಹ ಆ ಒಂದು ಬುದ್ಧಿವಂತಿಕೆ ಅವರಲ್ಲಿದೆ ಎಂಬುದಾಗಿ ತಿಳಿದು, ಹಾಗಾದರೆ ವೇದ ಮಂತ್ರಗಳನ್ನು ಚೆನ್ನಾಗಿ ಸ್ಪಷ್ಟವಾಗಿ ಉಚ್ಚಾರಣೆ ಮಾಡ್ತಕ್ಕಂತಹ ಆ ಒಂದು ಶಕ್ತಿ ಅವರಿಗೆ ಸಾಮರ್ಥ್ಯ ಇದೆ ಎಂಬುದಾಗಿ ಮಧ್ಯಗೇಹ ಭಟ್ಟರು ಅವರಿಗೆ ಉಪನಯನ ಮಾಡಬೇಕು ಎಂಬುದಾಗಿ ದಧೆ ಮನಸ್ಸನ್ನು ಮಾಡಿದ್ದಾರೆ. ಮಕ್ಕಳಿಗೆ ಯೋಗ್ಯವಾದ ವಯಸ್ಸಿನಲ್ಲಿ ಉಪನಯನವನ್ನು ಮಾಡಬೇಕು ಅಂತ ಕೆಲವೊಂದು ಕಾಲದಲ್ಲಿ ಉಪನಯನ ಮಾಡ್ತಾ ಇದ್ರು. ಯಾವಾಗ ಉಪನಯನ ಅಂತಂದರೆ ಮದುವೆ ಹಿಂದಿನ ದಿವಸ ಉಪನಯನ ಅಂತ. ಉಪನಯನ ಯಾಕೆ ಅಂತಂದರೆ ಮದುವೆಗೋಸ್ಕರ ಅಂತ. ಮಾರನೇ ದಿವಸ ಮದುವೆಯಲ್ಲಿ ಕೇಳಬಹುದು, ಹುಡುಗನಿಗೆ ಉಪನಯನ ಆಗಿಲ್ವಾ ಅಂತ, ಯಾಕೆ ಜನವಾರನೇ ಕಾಣಿಸ್ತಾ ಇಲ್ವಲ್ಲ ಅಂತ. ಹಾಗಾದರೆ ಈ ರೀತಿಯಲ್ಲಿ ಯಾರೂ ಪ್ರಶ್ನೆ ಮಾಡಬಾರದು ಎಂಬುದಾಗಿ ಅವನಿಗೊಂದು ಜನವಾರ ಹಾಕುವಂತಹ ಆ ಒಂದು ಕಾರ್ಯಕ್ರಮ ನಡೀತಾ ಇತ್ತಷ್ಟೆ. ಅದನ್ನು ಸಂಸ್ಕಾರ ಕೊಡೋದು ಅಂತ ಹೇಳಲಿಕ್ಕೆ ಬರೋದಿಲ್ಲ, ಸುಮ್ಮನೆ ಒಂದು ಕಾರ್ಯಕ್ರಮ ಅಂತ. ಯಾಕೆ ಅಂದರೆ ಅವನಿಗೆ ಉಪನಯನ ಆಗಿದೆ ಅಂತ ತಿಳಿಸಬೇಕು ಅಂತ. ಕೇವಲ ಮದುವೆಗೋಸ್ಕರ ಉಪನಯನ ಎಂಬತಕ್ಕಂಥದ್ದಲ್ಲ. ಉಪನಯನದ ಅವಶ್ಯಕತೆ ಏನು ಅನ್ನೋದನ್ನು ಮುಂದೆ ವರ್ಣನೆ ಮಾಡುತ್ತಾರೆ. ಅವನು ವಿಶೇಷವಾಗಿ ಗಾಯತ್ರಿ ಮಂತ್ರ ಜಪವನ್ನು ಮಾಡಬೇಕು. ತನ್ಮೂಲಕ ಗಾಯತ್ರಿ ಪ್ರತಿಪಾದ್ಯನಾಗಿರ್ತಕ್ಕಂತಹ ಪರಮಾತ್ಮನ ಅನುಗ್ರಹವನ್ನು ಪಡೆದು ಅವನು ಸಕಲ ವೇದಗಳ ಅಧ್ಯಯನವನ್ನು ಮಾಡಬೇಕು, ಶಾಸ್ತ್ರಾಧ್ಯಯನವನ್ನು ಮಾಡಬೇಕು, ವೇದ ಪ್ರತಿಪಾದ್ಯನಾಗಿರ್ತಕ್ಕಂಥ ಪರಮಾತ್ಮನ ಸ್ವರೂಪವನ್ನು ತಿಳ್ಕೊಳ್ಬೇಕು. ಇದಕ್ಕೋಸ್ಕರ ಉಪನಯನ ಸಂಸ್ಕಾರ ಎಂಬತಕ್ಕಂಥದ್ದು. ಉಪನಯನ ಅವನನ್ನು ಮೇಲಕ್ಕೆ ಕರ್ಕೊಂಡು ಹೋಗೋದು ಅಂತ ಅರ್ಥ. ಅಥವಾ ಉಪ ಅಂದರೆ ಸಮೀಪ, ಗುರುಗಳ ಹತ್ತಿರಕ್ಕೆ ಕರ್ಕೊಂಡು ಹೋಗೋದು ಅಂತ. ಉಪನಯನ ಸಂಸ್ಕಾರ ಆದ ಮೇಲೆ ಗುರುಗಳ ಸಮೀಪದಲ್ಲಿ ಇದ್ದು ಗುರುಗಳ ಸೇವೆಯನ್ನು ಮಾಡಿಕೊಂಡು ಅಧ್ಯಯನ ಮಾಡ್ತಾನೆ. ಆ ಗುರುಗಳ ಹತ್ತಿರದಲ್ಲಿದ್ದು ಅಧ್ಯಯನ ಮಾಡಿದ್ರಿಂದಾಗಿ ಅವನ ಬುದ್ಧಿವಂತಿಕೆ, ಆ ಜ್ಞಾನ ಅದು ಬೆಳೆಯುತ್ತೆ. ಆ ಜ್ಞಾನ ಬೆಳೆದಿದ್ದರಿಂದ ಅವನು ಉಪನಯತಿ, ಅವನು ಭಗವಂತನ ಹತ್ತಿರಕ್ಕೆ ಹೋಗ್ತಾನೆ. ಹೀಗೆ ಭಗವಂತನನ್ನು ಸಮೀಪಿಸಲಿಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲ ವಿಧವಾಗಿರ್ತಕ್ಕಂಥ ಜ್ಞಾನವನ್ನು ಪಡೆಯಲಿಕ್ಕೆ ಇರತಕ್ಕಂಥ ಸಂಸ್ಕಾರ ಉಪನಯನ ಎಂಬತಕ್ಕಂಥದ್ದು. ಅದನ್ನು ಯೋಗ್ಯವಾದಂತಹ ವಯಸ್ಸಿನಲ್ಲಿ ಮಾಡಬೇಕು ಅಂತ ಶಾಸ್ತ್ರ ಆದೇಶ ಮಾಡಿದೆ. ಹಾಗೆ ವಾಸುದೇವನಿಗೂ ಮಧ್ಯಗೇಹ ಭಟ್ಟರು ಉಪನಯನ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದಾರೆ. ಸಮುಚಿತ ಗ್ರಹ ಯೋಗ ಗುಣಾನ್ವಿತಂ ಸಮವಧಾರ್ಯ ಮುಹೂರ್ತಮದೂಷಣಂ ಪ್ರಣಯ ಬಂಧುರ ಬಾಂಧವವಾನಸೌ ದ್ವಿಜಕುಲಾಕುಲಮುತ್ಸವ ಮಾತನೋತ್. ಮಧ್ಯಗೇಹ ಭಟ್ಟರು ಮಗನಿಗೆ ಉಪನಯನ ಸಂಸ್ಕಾರ ಮಾಡಬೇಕು ಅಂತ ಸಂಕಲ್ಪ ಮಾಡಿದರು. ಆದರೆ ಕೇವಲ ಉಪನಯನ ಆಗಬೇಕು ಅಂತ ಅಷ್ಟು ಮಾತ್ರ ಅವರು ನೋಡಲಿಲ್ಲ. ಮುಹೂರ್ತಂ ಅದೂಷಣಂ, ಯೋಗ್ಯವಾದಂತಹ ಮುಹೂರ್ತದಲ್ಲಿ, ಉತ್ತಮವಾದಂತಹ ಮುಹೂರ್ತದಲ್ಲಿ ಆ ಮಗುವಿಗೆ ಉಪನಯನ ಸಂಸ್ಕಾರವನ್ನು ಮಾಡಬೇಕು ಅಂತ ಅವರು ಸಂಕಲ್ಪವನ್ನು ಮಾಡಿದ್ದಾರಂತೆ. ಮಗುವಿಗೆ ಉಪನಯನ ಸಂಸ್ಕಾರ ಮಾಡತಕ್ಕಂಥದ್ದು ಎಷ್ಟು ಆ ವಯಸ್ಸಿನಲ್ಲಿ ಯೋಗ್ಯವೋ, ಆ ಉಪನಯನ ಸಂಸ್ಕಾರಕ್ಕೆ ಯೋಗ್ಯವಾದಂತಹ ಉತ್ತಮವಾದ ಮುಹೂರ್ತವನ್ನು ನೋಡಿ ಮಾಡ್ತಕ್ಕಂಥದ್ದು ಕೂಡ ಅಷ್ಟೇ ಮುಖ್ಯ. ಅದರಿಂದ ಮಧ್ಯಗೇಹ ಭಟ್ಟರು ಉಪನಯನ ಸಂಸ್ಕಾರವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿ ಯೋಗ್ಯವಾದಂಥ ಮುಹೂರ್ತವನ್ನು ಕೂಡ ಹುಡುಕಿ ಆ ಉಪನಯನ ಮಹೋತ್ಸವವನ್ನು ನಡೆಸಿದ್ದಾರೆ ಅಂತ ನಿರೂಪಣೆ ಮಾಡ್ತಾ ಇದ್ದಾರೆ.